ಸಿಕ್ಕಾಪಟ್ಟೆ ಒಂಥರ ಕೂಲ್. ಮೈಸೂರೇ ಕೂಲ್, ಅದರಲ್ಲಿ ಇನ್ನೂ ಕೂಲ್ ಆಗಿಬಿಟ್ರೆ ತುಂಬ ಕಷ್ಟ. ಆಗಿದೆ ಎಷ್ಟು ಬಟ್ಟೆಗಳು ಬೀಳ್ತಾನೆ ಇರುತ್ತೆ ಗೈಸ್. ಮಷಿನ್ಗೆ ಹಾಕು, ಒಣಗಾಕು, ಎತ್ಕೊಂಡು ಬಾ, ಹಾಕು, ಒಣಗಾಕು, ಎತ್ಕೊಂಡು ಬಾ. ಇಲ್ಲಿ ನೋಡಿ ಇಷ್ಟು ಒಣಗಿಸಿರೋದು. ಇವಾಗ ಮತ್ತೆ ಇಷ್ಟು ಒಗ್ದು ಮತ್ತೆ ಗೈಸ್ ಇವಾಗ ಫಿಶ್ ತೊಳೆಯೋಣ ಬನ್ನಿ. ತೊಳೆಯಿರಿ ಗೈಸ್. ಅರ್ಶಿನ ಮತ್ತು ಉಪ್ಪು. ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಲಾಸ್ಟ್ ವಿಡಿಯೋ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋದು ಕ್ಲಿಪ್ಪಿಂಗ್ ಅಲ್ಲ, ಲಿಂಕ್ ಎಲ್ಲ ಹಾಕಿರ್ತೀನಿ. ಮತ್ತು ಯಾರ್ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ಮತ್ತೆ ಆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ಏನು ಗೊತ್ತಾ, ನಮ್ಮ ಮನೇಲಿ ಅಡುಗೆ ಫಿಶ್ ಮಾಡ್ತಾಯಿದ್ದೀವಿ. ಫಿಶ್ ಹೇಗೆ ಮಾಡ್ತೀವಿ, ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಪೂರ್ತಿ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ, ಹಾಗೆ ನನ್ನ ವ್ಲಾಗ್ನ ವಾಚ್ ಮಾಡ್ತಾರೆ ಗೈಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಓಕೆ ಗೈಸ್, ಈಗ ಫಿಶ್ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ. ಆಫ್ ಮಾಡೋ. ಇವಾಗ ಡ್ಯಾಡಿ 2 kg ಫಿಶ್ ತಂದಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಬೇಕು. ಈ ಮೀನು ಹೆಸರು ನಂಗೆ ಗೊತ್ತಿಲ್ಲ ಗೈಸ್, ಯಾವ ಮೀನು ಏನು ಅಂತ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ ಮೀನು ಹೆಸರು ಏನು ಅಂದ್ಬಿಟ್ಟು. ಈಗ ಅದಕ್ಕೆ ಫಿಶ್ ಕಬಾಬ್ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಫಸ್ಟು ವಾಶ್ ಮಾಡೋಣ. ಇನ್ನೇನೀಗ ಅಡುಗೆ ಮಾಡೋಣ. ನಮ್ಮ ಮಮ್ಮಿ ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದಾರೆ. ನಮ್ಮ ಹಸ್ಬೆಂಡ್ ಅವರು ಕೂತ್ಕೊಂಡಿದ್ದಾರೆ ಇಲ್ಲಿ. ಏನು ಮಾಡ್ತಿದ್ದೀರಾ? ಹಾಯ್ ಮಾಡಿ ನನ್ನ ಚಾನಲ್ಗೆ. ಏನು ಮಾಡ್ತಾಯಿದ್ದೀರಾ? ಫೋನ್ ನೋಡ್ತಾ ಇದ್ದಾರೆ ಗೈಸ್. ಇವಾಗ ಅವರೇ ಫಿಶ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಹೆಲ್ಪ್ ಮಾಡಿಲ್ಲ ಅಂದರೆ ನಾನು ಕ್ಲಿಪ್ಪಿಂಗ್ ತಗೊಳಕ್ಕಾಗಲ್ಲ. ಹೆಲ್ಪ್ ಮಾಡ್ತೀರಾ ಮಾಡಲ್ವಾ? ಮಾಡ್ತಾರಂತೆ. ಓಕೆ ಗೈಸ್, ನೀವು ನನ್ನ ವ್ಲಾಗಲ್ಲಿ ಜಾಸ್ತಿ ಬರಲ್ಲ ಅಂತ ಕಮೆಂಟು ಸ್ವಲ್ಪ ಜನದ್ದು. ಯಾಕೆ ಬರಲ್ಲ? ಬ್ಯುಸಿ ಗೈಸ್, ಸಿಕ್ಕದೇ ಇಲ್ಲ ಕೈಗೆ. ಎಲ್ಲೋ ಒಂದೊಂದು ದಿವಸ ವ್ಲಾಗ್ ಮಾಡೋಕ್ಕೆ ಮಾತ್ರ ಸಿಕ್ಕೋದು. ಅದು ಇವತ್ತೇನೋ ತುಂಬ ರೇರಾಗಿ ಸಿಕ್ಬಿಟ್ಟಿರೋದು ನನಗೆ. ಮಾತಾಡೋಕ್ಕೆ ಟ್ರೈ ಮಾಡಿಸ್ತೀನಿ. ಆ್ಯಂಡ್ ಸ್ವಲ್ಪ ಜನ ಕಾಮೆಂಟ್ಸ್ ಮಾಡಿದ್ದೀರಾ ನಿಮ್ಮ ಅತ್ತೆ ಮನೆ ಎಲ್ಲ ತೋರಿಸಿ ಅಂದ್ಬಿಟ್ಟು. ಬಟ್ ಇವಾಗ ನಾನು ನಮ್ಮ ಮಮ್ಮಿ ಮನೇಲಿದ್ದೀನಿ. ಯಾಕೆ ಏನು ಅಂತ ರೀಸನ್ ಮುಂದೆ ಹೇಳ್ತೀನಿ, ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಗೈಸ್. ಓಕೆ, ಈಗ ಫಿಶ್ ಮಾಡೋಣ ಬನ್ನಿ. ಹೆಲ್ಪ್ ಮಾಡಲ್ವಾ? ಎದ್ದು ಬಾ. ಫಿಶ್ನ ಇವಾಗ ಇವ್ರ ಕೈಲಿ ತೊಳಿಸ್ತೀನಿ. ಓಕೆ, ಏನಾದ್ರು ಮಾತಾಡು. ನನ್ನ ಚಾನಲ್ ನೋಡ್ತಿರೋರಿಗೆ ಹಾಯ್ ಮಾಡು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಹಾಯ್ ಅಷ್ಟೇ ಗೈಸ್. ಓಕೆ, ಈ ಫಿಶ್ನ ನೀಟಾಗಿ ವಾಶ್ ಮಾಡಿ
ನೋಡಿ ಗೈಸ್, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮತ್ತೆ ಉಪ್ಪು ಹಾಕ್ಬಿಟ್ಟು ಫಿಶ್ ತೋರಿಸು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಚೂರು ಉಪ್ಪು ಇಷ್ಟು ಹಾಕಿದ್ದೀನಿ. ಈಗ ವಾಶ್ ಮಾಡೋಣ. ನೋಡಿ ನಮ್ಮ ಮಮ್ಮಿ ಬಟ್ಟೆ ಒಣಗಾಕ್ತಾ ಇದ್ದಾರೆ. ನಾನು ಹೇಳ್ದೆ ಅಲ್ವಾ, ನಮ್ಮ ಮಮ್ಮಿ ಬಟ್ಟೆ ಒಣಗಾಕ್ತಾ ಇದ್ದಾರೆ. ನನ್ನ ಬ್ಲಾಗಿಗೆ ಬಂದೇ ಇಲ್ಲ ನಮ್ಮ ಮಮ್ಮಿ. ಹಾಯ್ ಮಾಡ್ತಿದ್ದಾರೆ. ನಮ್ಮ ಡ್ಯಾಡಿ ಊರಿಗೆ ಹೋಗಿದ್ದಾರೆ, ನಮ್ಮ ಅಜ್ಜಿ ಮನೆಗೆ. ಅವ್ರು ಬರೋ ಅಷ್ಟರಲ್ಲಿ ಫಿಶ್ ರೆಡಿ ಮಾಡಬೇಕು. ಬಿಸಿಲೇ ಇರಲಿಲ್ಲ ಗೈಸ್, ಇವತ್ತು ಸ್ವಲ್ಪ ಬಿಸಿಲು. ಮೈಸೂರು ವಾತಾವರಣ ಓ ಗಾಡ್ ಸಿಕ್ಕಾಪಟ್ಟೆ ಒಂಥರ ಕೂಲ್. ಮೈಸೂರೇ ಕೂಲ್, ಅದರಲ್ಲಿ ಇನ್ನೂ ಕೂಲ್ ಆಗಿಬಿಟ್ರೆ ತುಂಬ ಕಷ್ಟ. ಆಗಿದೆ ಎಷ್ಟು ಬಟ್ಟೆಗಳು ಬೀಳ್ತಾನೆ ಇರುತ್ತೆ ಗೈಸ್. ಮಷಿನ್ಗೆ ಹಾಕು, ಒಣಗಾಕು, ಎತ್ಕೊಂಡು ಬಾ, ಹಾಕು, ಒಣಗಾಕು, ಎತ್ಕೊಂಡು ಬಾ. ಇಲ್ಲಿ ನೋಡಿ ಇಷ್ಟು ಒಣಗಿಸಿರೋದು. ಇವಾಗ ಮತ್ತೆ ಇಷ್ಟು ಒಗೆದು ಮತ್ತೆ ಹಾಕಿರೋದು. ಬಟ್ಟೆಗಳ ಕಾಲಿನ ಆಗಲ್ಲ ಗೈಸ್. ಇವತ್ತು ಬೆಳಗ್ಗೆ ತಿಂಡಿಗೆ ಹೊರಗಡೆನೂ ಹೋಗಿದ್ವಿ, ಅಲ್ಲೇ ತಿಂಡಿ ಮುಗಿಸ್ಕೊ ಬಂದಿದ್ದೀವಿ. ಫಿಶ್ ಕಬಾಬ್ ಮಾಡಬೇಕು. ಅಯ್ಯಪ್ಪ, ಓಕೆ ಗೈಸ್, ಇವಾಗ ಫಿಶ್ ತೊಳೆಯೋಣ ಬನ್ನಿ. ತೊಳೆಯಿರಿ ಗೈಸ್. ಅರಿಶಿನ ಮತ್ತು ಉಪ್ಪು ಹಾಕಿದ್ದೀವಿ. ಇನ್ನೂ ಸ್ವಲ್ಪ ನೀಟಾಗಿ ತೊಳಿಬೇಕು. ಹೀಗೆ ಫಿಶ್ ತೊಳೆಯೋದು ಇದೆಲ್ಲ ತುಂಬ ಕಷ್ಟ ಗೈಸ್. ಹೋಟ್ಲಲ್ಲಿ ಹೋಗ್ಬಿಟ್ಟು ಫಿಶ್ ಫ್ರೈ ತಿನ್ಕೊಂಬರೋದೇ ಬೆಸ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಹೈಜೀನ್ ಆಗಿರ್ಬೇಕಂದ್ರೆ ನೀಟಾಗಿ ತೊಳೆದು ಮಾಡಬೇಕು. ಇಷ್ಟು ಪೂರ್ತಿನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಗೈಸ್. ಬಾಯ್. ನೋಡಿ ಇಷ್ಟನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಗೈಸ್. ಪೂರ್ತಿ ನೀಟಾಗಿ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದಕ್ಕೆ ಏನೇನು ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫಿಶ್ ಕಬಾಬ್ಗೆ ಮಿಕ್ಸ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ಮೊಟ್ಟೆ ಬೇಯ್ತಿದೆ, ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀವಿ. ಈಗ ಫುಲ್ಲು ಮ್ಯಾರಿನೇಟ್ ಮಾಡೋಣ. ಬನ್ನಿ ಗಾಯ್ಸ್, ಇಟ್ಕೊ. ಕ್ಯಾಮ್ರಾಮನ್ ಇವರೇ ನೋಡಿ, ಯಾರು ಅಲ್ಲ, ಬೇರೆ ಯಾರು ಅಲ್ಲ. ಎಷ್ಟಿದು ಕ್ವಾಂಟಿಟಿ 2 kg ಅನಿಸುತ್ತೆ. ಇಟ್ಕೊಳ್ಳಿ ಗೈಸ್ ನೀವು. ಈಗ ಮೀನು ತೋರಿಸಿ ಗೈಸ್, ಎಲ್ಲ ಹೇಳ್ಕೊಡ್ಬೇಕು ನಿಜವಾಗ್ಲೂ. ಅದಕ್ಕೇ ನೀವೇನು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಅಂತ. ಚೆನ್ನಾಗಿ ನೀರನ್ನ ಸೋರ್ಸಾಗಿದೆ. ಇದಕ್ಕೆ ಒಂದು ಎಗ್ ಆ್ಯಂಡ್ ಇದಕ್ಕೆ ಇಲ್ಲಿ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು 1-2 ಸ್ಪೂನು, ಧನಿಯಾ ಪೌಡ್ರು 1-2 ಸ್ಪೂನು, ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಇದು ಪೆಪ್ಪರ್, ಮೆಣಸಿನ ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದೆ ಅಂದ್ಬಿಟ್ಟು ಹಾಕಿದ್ದೀನಿ.
ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆ್ಯಂಡ್ ತೇಜು ರೆಡಿ ಫಿಶ್ ಕಬಾಬ್ ಪೌಡರ್. ಮನೆಯಲ್ಲೇ ಮಾಡ್ಕೊಬೋದು ಗೈಸ್. ಫಿಶ್ ಕಬಾಬ್ ಪೌಡರ್ ಮಾಡ್ಕೊಡ್ತಾರೆ. ಬಟ್ ನಾವಿಲ್ಲಿ ಪ್ಯಾಕೆಟೇ ತಂದು ಯೂಸ್ ಮಾಡ್ತಾಯಿದ್ದೀವಿ. ಎರಡೂವರೆ ಕೆ ಜಿ ಇದೆ ಅಲ್ವಾ, ಸೊ ಅದಕ್ಕೆ 2 ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ಸಾಕು. ನಿಮ್ಮನೇಲೂ ನೀವೆಲ್ಲ ಫಿಶ್ ಮಾಡ್ತೀರಾ, ಫಿಶ್ ಕಬಾಬ್ ಮಾಡ್ತೀರಾ? ನಾವಂತೂ ಈ ಥರ ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡೋಕ್ಕಾಗಲ್ಲ. ಇದೇ ಥರ ಮಾಡ್ತೀನಿ ಅಂತಂದರೆ ಎಸ್ ಅಂತ ಕಾಮೆಂಟ್ ಬಾಕ್ಸು ಕಾಮೆಂಟ್ ಮಾಡಿ. ಈಗ ತೋರಿಸಿದ್ನ ಫಿಶ್ ಅಷ್ಟೇ ಗಾಯ್ಸ್. ಇವಾಗೆಲ್ಲ ಫುಲ್ಲು ಮ್ಯಾರಿನೇಟ್ ಮಾಡಿಕೊಂಡು ಒಂದು 2 ಅವರ್ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ನೋಡಿ ಗೈಸ್, ಇಲ್ಲಿ ಫುಲ್ ಈ ಥರ ಮ್ಯಾರಿನೇಟ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು 2 ಅವರ್ಸ್ ಮ್ಯಾರಿನೇಟ್ ಮಾಡಿ ಫ್ರಿಜ್ ಒಳಗಡೆ ಇಟ್ಬಿಟ್ರೆ ಮುಗೀತು. ಆಮೇಲೆ ಫ್ರೈ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ ಗಾಯ್ಸ್. ಫಿಶ್ ಎಲ್ಲ ಈ ರೀತಿ ಮ್ಯಾರಿನೇಟ್ ಮಾಡಿಟ್ಟಿದ್ವಿ. ಈಗೆಲ್ಲ ಟೈಮ್ ಆಯಿತು, 1 ಅವರ್ ಆಯಿತು ಗೈಸ್. ಅದಕ್ಕೆ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ತವದ ಮೇಲೆ ಬೇಯಿಸೋಣ ಅಂತ. ಫುಲ್ಲು ಡೀಪ್ ಫ್ರೈ ಮಾಡಿಲ್ಲ, ಈ ರೀತಿ ತವದ ಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈ ರೀತಿ ಒಂದೊಂದೇ 2 ಸೈಡು ನೀಟಾಗಿ ಬೇಯಿಸ್ಕೊಬೇಕು ಗೈಸ್. ಡೀಪ್ ಫ್ರೈ ಕೂಡ ಮಾಡ್ಬೋದು, ಬಟ್ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ನಾನ್ ವೆಜಿಟೇರಿಯನ್ಸ್ ಇದ್ದರೆ ಇದನ್ನು ಸ್ಕಿಪ್ ಮಾಡಿ, ವೆಜಿಟೇರಿಯನ್ಸ್ ಇದ್ದರೆ ಮಾತ್ರ ಸ್ಕಿಪ್ ಮಾಡಿ. ನೋಡಿ ಫಿಶ್ ಹೆಂಗಿದೆ. ಫಿಶ್ ಮೊಟ್ಟೆ ಸೂಪರ್ ಇದೆ. ಚೆನ್ನಾಗಿತ್ತಾ? ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದೆ. ತೋರಿಸಿ ಹಂಗೆ. ಹಾಯ್ ಗೈಸ್, ಫಿಶ್ ಕಬಾಬ್ ರೆಡಿ ಆಗಿದೆ ಗೈಸ್. ತಿಂತಾ ಇದ್ದಾರೆ ನಮ್ಮ ಡ್ಯಾಡಿ. ಫಿಶ್ ಹೆಂಗಿದೆ ಹೇಳು? ಸೂಪರ್. ತಿಂದ್ಬಿಟ್ಟು ತೋರಿಸು. ಫಿಶ್ ಕಬಾಬ್ ಬೆಂದಿದ್ಯಾ? ಚೆನ್ನಾಗಿದೆ ಅಂತೆ ಗೈಸ್. ನಾನೀಗ ಟೇಸ್ಟ್ ಮಾಡ್ತೀನಿ. ಈಗ ನಾನು ಫಿಶ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಗೈಸ್. ನನಗಂತೂ ಫಿಶ್ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ಮನೇಲಿ ಮಾಡ್ಕೊಂಡು ತಿನ್ನಿ. ನಾನ್ ವೆಜ್ಜಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಒಂದು ಚಿಕನ್ ಬಿರಿಯಾನಿ, ಹಾಗೆ ಅದ್ರ ಜೊತೆಗೆ ಫಿಶ್ ಕೂಡ ಗೈಸ್. ಬಟ್ ನಾನು ರಿವ್ಯೂ ಕೊಟ್ಟಿದ್ದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸೊ ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದಕ್ಕೆ. ತುಂಬ ಚೆನ್ನಾಗಿತ್ತು. ಮನೆಯವರೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂದರು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಫಿಶ್ನ ಇಷ್ಟಪಟ್ಟು ತಿಂತೀವಿ. ಜಾಸ್ತಿನೇ ಇಷ್ಟಪಡೋದು ಅಂದರೆ ನಮ್ಮ ಮನೇಲಿ ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರೂ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಯಾರು ಅಂದರೆ ನಮ್ಮ ಅತ್ತೆ ಮಾವ ಹಾಗೆ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಅಂದರೆ ನಮ್ಮ ಡ್ಯಾಡಿಯವರ ಅಮ್ಮ. ನನ್ನನ್ನು ನೋಡಿರಲಿಲ್ಲ ಪ್ರೆಗ್ನೆಂಟ್ ಆದಾಗಿಂದ. ಸೊ ಆವಾಗ ನೋಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು 3 ಜನನೂ ಬಂದಿದ್ದರು. ಊಟ ಎಲ್ಲ ಮಾಡಿದ್ರು, ಎಲ್ಲ ಚೆನ್ನಾಗಾಯಿತು. ಬಟ್ ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಅದಕ್ಕೋಸ್ಕರ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರದ್ದೆಲ್ಲ. ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಗಾಯ್ಸ್. ಚಿಕನ್ ಬಿರಿಯಾನಿ ಆ್ಯಂಡ್ ಈ ಕಡೆ ಚಿಕನ್ ಚಾಪ್ಸ್. ಇವಾಗ ಮೊಸರು ಬಜ್ಜಿ ರೆಡಿ ಮಾಡಬೇಕು ಚಿಕನ್ ಬಿರಿಯಾನಿಗೆ. ಹಾಯ್ ಗಾಯ್ಸ್,
ಏನು ಗೊತ್ತಾ, ನಮ್ಮ ಮನೆಗೊಂದು ಕ್ರಿಸ್ಟಲ್ ಜಾರ್ ಥರ ಸೆಟ್ ಆರ್ಡ್ರ್ ಮಾಡಿದ್ವಿ. ಅದು ಬಂದಿದೆ ಇವತ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಮನೆಗೆ ತರ್ತಿರ್ತೀವಿ. ಅದು ಸ್ಟೋರ್ ಮಾಡಿ ಇಡೋದಕ್ಕೆ ಬೇಕಿತ್ತು ಇದೊಂದು ಜಾರು. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಮಾಡೋಣ. ತೋರಿಸಿ ಹಿಂಗೆ ಇದು ಗೈಸ್, ಫುಲ್ ಈ ಥರ ಬಾಕ್ಸಲ್ಲಿ ಬಂದಿದೆ ಜಾರ್ಸ್. ಇಷ್ಟು ಇದು ಹಿಂಗೆ ಇಲ್ಲಿ ತೋರಿಸೋಮಿ. ನಮ್ಮಮ್ಮ ಕ್ಯಾಮ್ರಾ ಇಟ್ಕೊಂಡಿರೋದು ಗೈಸ್, ನೋಡಿ ಹಿಂಗೆ ತಿರುಗುತ್ತೆ. 4 ಜಾರ್ ಸೆಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಬಾಕ್ಸು. ಮಿನಿಮಮ್ ಇದು ಒಂದು 200 ಗ್ರಾಮ್ ಹಿಡಿಬೋದು, ಇನ್ನೂ ಜಾಸ್ತಿನೇ ಹಿಡಿಬೋದು, ಗೊತ್ತಿಲ್ಲ ನನಗೆ. ಮ್ಯಾಕ್ಸಿಮಮ್ ಆಗಿ ಹೇಳಿದ್ದೀನಿ ಅಷ್ಟೇ. ನೋಡಿ ನನಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಗೊತ್ತಾ ಗೈಸ್, ಇಲ್ಲಿ ಹಿಂಗೆ ಹಿಡ್ಕೊತಾರಲ್ಲ, ಇದು ತುಂಬ ಇಷ್ಟ ಆಯ್ತು ನನಗೆ, ಸಕ್ಕತ್ತಾಗಿದೆ. 4 ಸೆಟ್ ಇದೆ. ಇನ್ನೊಂದು ಏನು ಗೊತ್ತಾ, ಈ ಕಡೆ ಬೇಕಾದರೆ ಈ ಕಡೆ ಹಿಂಗೆ ತಿರ್ಗಿಸೋದು, ಇದು ಚೆನ್ನಾಗಿದೆ, ಇದು ಇಷ್ಟ ಆಯಿತು ನಿಮಗೆ. ಇಷ್ಟು ಸೆಟ್ ನಾನು ಗೋಡಂಬಿ, ದ್ರಾಕ್ಷಿ ಇಟ್ಕೊಳ್ಳೋದಕ್ಕೆ ಆರ್ಡ್ರ್ ಮಾಡಿರೋದು. ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗಾಯ್ಸ್. ಇದು ಪ್ರೈಸ್ ಬಂದು ನನಗೆ ಆಫರಲ್ಲಿ ಸಿಕ್ಕಿದ್ದು. ಅಮೌಂಟ್ ಇದ್ದಿದ್ದೇ ಬೇರೆ, ಆಮೇಲೆ ನನಗೆ ಆಫರಲ್ಲಿ ಸಿಕ್ಕಿದ್ದೇ ಬೇರೆ. ಒಂದೊಂದು ಟೈಮಲ್ಲಿ ಒಂದೊಂದು ಆಫರ್ ಇರ್ತದೆ ಗೈಸ್, ಅದಕ್ಕೆ ನಾನು ಪ್ರೈಸ್ ಅಮೌಂಟ್ ಹೇಳಿಲ್ಲ. ಚೆನ್ನಾಗಿದೆಯಾ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಷ್ಟೇ ಗಾಯ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.